ಸ್ಟಾರ್ಡಮ್ ಇಲ್ಲ, ಸಿನಿಮಾಗಳು ರೀಚ್ ಆಗ್ತಿಲ್ಲ ಅಂದ ತಕ್ಷಣ ಒಳ್ಳೆ ಆಕ್ಟರ್ಸ್ ಅಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಬಿಕಾಸ್ ಇವತ್ತು ನಾವು ಮಾತಾಡೋ ಟಾಪಿಕ್ ಅಲ್ಲಿರೋ ಆಕ್ಟರ್ಸು ಒನ್ ಟೈಮ್ ಅಲ್ಲಿ ಆಡಿಯನ್ಸ್ಗೆ ತುಂಬಾ ಹತ್ರ ಆದವರು. ಇವ್ರ ಹೆಸರು ಹೇಳಿದ ತಕ್ಷಣ ಕರ್ನಾಟಕದಲ್ಲಿ ಇರೋರೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಅವರ ಇನಿಷಿಯಲ್ ಡೇಸ್ ಅಲ್ಲಿ ಮಾಡಿದ ಕ್ಯಾರೆಕ್ಟರ್ ನೇಮ್ಸ್ ಇಂದಾನೆ ತುಂಬಾ ಫೇಮಸ್ ಆದವರು. ಬಟ್ ಆಲ್ಮೋಸ್ಟ್ 15 ವರ್ಷದಿಂದ ಇಂಡಸ್ಟ್ರಿಲಿ ಇದ್ರೂನು ಜನರನ್ನ ಥಿಯೇಟ್ರಿಗೆ ಕರೆಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ ಇವ್ರಿಗೆ. ಯಾಕೆ? ಇವರ ಕೆರಿಯರ್ ಅಲ್ಲಿ ಆಗಿದ್ದ ತಪ್ಪೇನು, ಹಾಗೆ ಮಾಡಿರೋ ಸಿನಿಮಾಗಳ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ಈ ವಿಡಿಯೋ ಒಂದು ಒಪಿನಿಯನ್ ತರ ಇರತ್ತೆ. ಬಿಕಾಸ್ ರಿಯಾಲಿಟಿ ಯಾರಿಗೂ ಗೊತ್ತಿರಲ್ಲ. ನಾವು ಅನಲೈಸ್ ಮಾಡಿದಾಗ ಈ ಎಲ್ಲ ಪಾಯಿಂಟ್ಸ್ ಇಂದ ತೊಂದರೆ ಆಗಿರ್ಬೋದು ಅಂತ ಅನ್ಸಿದೆ. ಹಾಗಾಗಿ ವಿಡಿಯೋ ಮಾಡಿದೀವಿ. ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಂಬರ್ 1 ಯೋಗಿ ಅವರು. ದುನಿಯಾ ಸಿನಿಮಾದ ಒಂದು ಕ್ಯಾರೆಕ್ಟರ್ ಇಂದ ಒಳ್ಳೆ ರೀಚ್ ಸಿಕ್ತು. ಬಟ್ ನಂತರ AP ಅರ್ಜುನ್ ಅವರ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ರು. ಒಳ್ಳೆ ಹಿಟ್ ಆಯ್ತು ಸಿನಿಮಾ. ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ತು. ಸಿದ್ಲಿಂಗು ಸಿನಿಮಾ ಸ್ವಲ್ಪ ಹೆಸರು ಮಾಡ್ತು. ಹುಡುಗರು ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರ್ ಜನರಿಗೆ ಇಷ್ಟ ಆಯ್ತು. ಬಟ್ ರೀಸೆಂಟ್ ಆಗಿ ಇವರು ಮಾಡಿದ ಸಿನಿಮಾಗಳಲ್ಲಿ ಯಾವ ಕೂಡ ರೀಚ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಸರಿ ಇಲ್ವೇನೋ ಅಂತ ನನಗನ್ಸುತ್ತೆ. ಒಂದಿಷ್ಟು ಸಿನಿಮಾ ಆದ್ಮೇಲೆ ಒಬ್ಬ ಆಕ್ಟರ್ಗೆ ಕ್ಲಾರಿಟಿ ಇರುತ್ತೆ, ನನ್ನ ಸ್ಟ್ರಾಂಗ್ ಝೋನ್ ಏನು ಅನ್ನೋದು. ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪಲ್ಲ. ಫೇಲ್ಯೂರ್ಸ್ ಆದ್ಮೇಲೆ ಅದನ್ನ ಅನಲೈಸ್ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ರೆ ಇವರದ್ದೇ ಆದ ಮಾರ್ಕೆಟ್ ಕ್ರಿಯೇಟ್ ಆಗಿರೋದು. ಇವರ ಫಿಲ್ಮ್ ಕೂಡ ದುಡ್ಡು ಮಾಡತ್ತೆ. ನಾನು ಹೇಳ್ತಿರೋ ಪಾಯಿಂಟ್ ಏನಂದ್ರೆ ಸಿನಿಮಾ ಹಿಟ್ ಆಗ್ಲೇಬೇಕು. ಜನರಿಗೆ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗ್ಬೇಕು. ಪ್ರಮೋಷನ್ ಜಾಸ್ತಿ ಮಾಡ್ಬೇಕು. ಈಗ ಟೈಮ್ ಹೆಂಗಿದೆ ಅಂದ್ರೆ ಇವೆಲ್ಲ ಒಂದೇ ವಾರದಲ್ಲಿ ಆಗ್ಬೇಕು. ಅಷ್ಟರಲ್ಲಿ ಜನ ಬರ್ಲಿಲ್ಲ ಅಂದ್ರೆ ಮುಗೀತು. ಸೊ ಅವ್ರಿಗೆ ಆದ ಆಡಿಯನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಎಲ್ಲ ಅಬಿಲಿಟಿ ಇವ್ರಿಗೆ ಇತ್ತು. ಬಟ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಇಂದ ಅದು ಆಗ್ಲಿಲ್ಲ. ನಂಬರ್ 2 ಪ್ರಜ್ವಲ್ ದೇವರಾಜ್. ಇವರು 2007ರಲ್ಲಿ ಸಿಕ್ಸರ್ ಸಿನಿಮಾ ಇಂದ ಎಂಟ್ರಿ ಕೊಟ್ಟವರು. ಎಲ್ಲಾ ತರದ ಮೂವೀಸ್ ಇವರು ಮಾಡ್ತಾರೆ. ಆದ್ರೆ ರೀಸೆಂಟ್ ಆಗಿ ಬಂದ ಸಿನಿಮಾಗಳಲ್ಲಿ ಹೊಸತನ ಇದೆ. ಗಣ ಸಿನಿಮಾ ಟೈಮ್ ಟ್ರಾವೆಲ್ ಬಗ್ಗೆ ಇದೆ. ಬಟ್ ಅದು ರೀಮೇಕ್. ಸರಿಯಾದ ಪ್ರಮೋಷನ್ ಇರಲಿಲ್ಲ, ವರ್ಕ್ ಆಗ್ಲಿಲ್ಲ. ತತ್ಸಮ ತದ್ಭವ ಒಂದೊಳ್ಳೆ ಥ್ರಿಲ್ಲರ್ ಸಿನಿಮಾ. ಜೆಂಟಲ್ ಮ್ಯಾನ್ ಪ್ರಾಪರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇಷ್ಟೆಲ್ಲ ಡಿಫ್ರೆಂಟ್ ಜಾನರ್ಸ್ ಇಂದ ಸಿನಿಮಾ ಮಾಡ್ತಾ ಇದ್ರು ಕೂಡ ಒಂದ್ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ರೇಂಜ್ಗೆ ಹಿಟ್ ಆಗಿಲ್ಲ. ಯಾಕೆ ಅಂದ್ರೆ ಈ ತರ ಫಿಲ್ಮ್ಸ್ ಜೊತೆ ಇವರು ರೂಟೀನ್ ಕಮರ್ಷಿಯಲ್ ಫಿಲ್ಮ್ಸ್ ಕೂಡ ಮಾಡ್ತಾರೆ. ಅವು ಹಿಟ್ ಆಗಲ್ಲ. ಜನಕ್ಕೆ ಇವರ ಸಿನಿಮಾದ ಮೇಲೆ ಕ್ಲಾರಿಟಿ ಇರಲ್ಲ. ಸೊ ಅವರು ಆಪ್ಟ್ ಮಾಡಿರೋ ಮೂವಿ ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ಸಿನಿಮಾ ನೋಡಲ್ಲ. ಸೊ ಹಾಗಾಗಿ ಇವ್ರ ಕಡೆಯಿಂದ ಬಂದ ಒಳ್ಳೆ ಸಿನಿಮಾಗೆ ರೆಕಗ್ನಿಷನ್ ಸಿಕ್ಕಿಲ್ಲ. ಇನ್ಮೇಲೆ ಇವರ ಸಿನಿಮಾಗಳು ಚೆನ್ನಾಗಿ ಬರ್ತವೆ. ಚೂಸಿ ಆಗಿದ್ದಾರೆ, ಸ್ಕ್ರಿಪ್ಟ್ ಸೆಲೆಕ್ಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸತ್ತೆ. ನಂಬರ್ 3 ದಿಗಂತ್ ಅವರು. ಲೈಫು ಇಷ್ಟೇನೆ, ಪಂಚರಂಗಿ, ಮನಸಾರೆ, ಗಾಳಿಪಟ ಇಂದ ರೀಸೆಂಟ್ ಆಗಿ ಬಂದ ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾ ತನಕನೂ ಇವರ ಪರ್ಫಾರ್ಮೆನ್ಸ್ ವೀಕ್ ಇದೆ ಅಂತ ಅನ್ಸೇ ಇಲ್ಲ. ಅಂಡ್ ರೀಸೆಂಟ್ 5 ಇಯರ್ಸ್ ಅಲ್ಲಿ ಬಂದ ಸಿನಿಮಾಗಳನ್ನ ತಗೊಂಡ್ರೆ ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿರ್ತಾರೆ. ಎಡಗೈಯೇ ಅಪಘಾತಕ್ಕೆ ಕಾರಣ ಸಿನಿಮಾ ಕಮರ್ಷಿಯಲಿ ವರ್ಕೌಟ್ ಆಗ್ಲಿಲ್ಲ. ಬಟ್ ಸಿನಿಮಾದ ರಿವ್ಯೂಸ್ ಆಗ್ಲಿ, ರೆಸ್ಪಾನ್ಸ್ ಆಗ್ಲಿ ಚೆನ್ನಾಗೇ ಇತ್ತು. ಐ ಥಿಂಕ್ ನನ್ನ ಪ್ರಕಾರ ಒಂದ್ ಸಿನಿಮಾ ವಿತ್ ಪ್ರಾಪರ್ ಕಂಟೆಂಟ್, ಮಾಸ್ ಆಡಿಯನ್ಸ್ಗೆ ಇವರು ರೀಚ್ ಆದ್ರೆ ನೆಕ್ಸ್ಟ್ ಇವರ ಸಿನಿಮಾಗೆ ಬಡ್ಜೆಟು ಇರುತ್ತೆ, ಸಿನಿಮಾ ಕೂಡ ಆಗತ್ತೆ. ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡೋದಕ್ಕೆ ಆಗ್ಲಿ, ಸಿನಿಮಾ ರೀಚ್ ಆಗೋ ವಿಚಾರದಲ್ಲಿ ಇವ್ರಿಗೆ ತೊಂದರೆ ಆಗಿದೆ ಅಂತ ನನಗನ್ಸುತ್ತೆ. ನಂಬರ್ 4 ನೀನಾಸಂ ಸತೀಶ್ ಅವರು. ಲೂಸಿಯಾ ಸಿನಿಮಾಯಿಂದ ತುಂಬಾ ರೀಚ್ ಆದ್ರು. ಕಾಮಿಡಿನೇ ಆಗ್ಲಿ, ಸೀರಿಯಸ್ ಸೀನ್ಸೇ ಆಗ್ಲಿ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ರೀಸೆಂಟ್ ಹಿಟ್ ಅಂದ್ರೆ ಅಯೋಗ್ಯ ಸಿನಿಮಾ. ಅದಾದ್ಮೇಲೆ ಚಂಬಲ್, ಬ್ರಹ್ಮಚಾರಿ, ಡಿಯರ್ ವಿಕ್ರಮ್, ಪೆಟ್ರೋಮ್ಯಾಕ್ಸ್, ಮ್ಯಾಟ್ನಿ ಈ ಎಲ್ಲಾ ಸಿನಿಮಾ ಮಾಡಿದ್ರು. ಯಾವೂ ಸಕ್ಸಸ್ ಆಗ್ಲಿಲ್ಲ. ಜನ ನೆನ್ಪಿಟ್ಕೋಬೇಕು ಅಂದ್ರೆ ವರ್ಷಕ್ಕೆ ಒಂದ್ ಸಿನಿಮಾ ಆದ್ರೂ ಹಿಟ್ ಆಗ್ಬೇಕು. ಕಮರ್ಷಿಯಲಿ ಸಕ್ಸಸ್ ಆಗದೆ ಇದ್ರು ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ಗೆ ಈಗಿನ ಟೈಮಲ್ಲಿ ಹೇಗಾದ್ರೂ ರೀಚ್ ಆಗುತ್ತೆ. ಬರೀ ನೆಗೆಟಿವ್ ಹೇಳ್ತಿದೀವಿ ಅಂತಲ್ಲ, ಈ ವಿಡಿಯೋ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ ಇದೆ. ಕೊನೆಯಲ್ಲಿ ಹೇಳ್ತೀವಿ. ಆ ಥಾಟ್ ಬಂದಿದ್ದಕ್ಕೆ ವಿಡಿಯೋ ಮಾಡಿದ್ದು. ನಂಬರ್ 5 ಅಜಯ್ ರಾವ್ ಅವರು. ಕೃಷ್ಣ ಅನ್ನೋ ಹೆಸರು ಕೇಳಿದ ತಕ್ಷಣ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರೇ ನೆನಪಾಗ್ತಾ ಇದ್ರು ಒಂದ್ ಟೈಮಲ್ಲಿ. ಎಕ್ಸ್ಕ್ಯೂಸ್ ಮೀ, ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ ಈ ತರ ಹಿಟ್ ಆಗಿರೋ ಸಿನಿಮಾಗಳು ಇವರ ಲೀಸ್ಟ್ ಅಲ್ಲಿ ತುಂಬಾ ಇದೆ. ಬಟ್ ಸ್ಟಿಲ್ ರೀಸೆಂಟ್ ಆಗಿ ಬಂದ ಯುದ್ಧಕಾಂಡ ಸಿನಿಮಾಗೆ ಅನ್ಕೊಂಡಂಗೆ ರೀಚ್ ಸಿಗ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದು ಅದ್ರಲ್ಲಿ ಯಾವ್ದೋ ಒಂದು ಚೆನ್ನಾಗಿದ್ರೆ ಹೀಗೆ ಈ ತರ ಚೆನ್ನಾಗಿರೋ ಮೂವೀಸ್ಗೂ ಕೂಡ ರೀಚ್ ಸಿಗೋದಿಲ್ಲ. ಡಿಸ್ಕಸ್ ಮಾಡಿರೋ ಎಲ್ಲಾ ಆಕ್ಟರ್ಸ್ಗೂ ಪೊಟೆನ್ಶಿಯಲ್ ಇದೆ. ಯಾಕೆ ರೀಚ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಈ ರೀಸನ್ಸ್ ಅಂತ ಅನ್ಸಿದ್ವು. ಬಟ್ ವಿಡಿಯೋ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ ಅಂದ್ರೆ ಈಗ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಸಿದ್ದು ಅವರು, ನವೀನ್ ಅವರು, ಅಡವಿ ಶೇಷ್ ಅವರು ಇವರ ಎಲ್ಲಾ ಸಿನಿಮಾ ಇಂಡಸ್ಟ್ರಿ ಬ್ಯಾಲೆನ್ಸ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನಮ್ಮಲ್ಲೂ ಕೂಡ ಒಳ್ಳೆ ಆಕ್ಟರ್ಸ್ ಇದಾರಲ್ಲ ಅಂತ ಯೋಚನೆ ಮಾಡಿದಾಗ ಈ ಕಂಟೆಂಟ್ ನ ಮಾಡ್ಬೇಕು ಅಂತ ಅನಿಸ್ತು. ಮತ್ತೆ ಬರೇ ಸ್ಟಾರ್ ಸಿನಿಮಾ ಮೇಲೆ ಡಿಪೆಂಡ್ ಆದ್ರೆ ಕಷ್ಟ ಆಗುತ್ತೆ. ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋದಕ್ಕೂ ಮುಂಚೆ ನಾವು ಯಾವ ಲೆವೆಲ್ ಕಂಟೆಂಟ್ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಈ ವಿಡಿಯೋ ಮಾಡಿದಷ್ಟು ಈಸಿ ಇರಲ್ಲ. ರಿಯಾಲಿಟಿ ತುಂಬಾ ಕಷ್ಟ ಇರುತ್ತೆ.
ಐ ನೋ ದ್ಯಾಟ್, ಬಟ್ ಬೇರೆ ಆಪ್ಷನ್ ಇಲ್ಲ ಈಗಿನ ಟೈಮಲ್ಲಿ. ವಿಡಿಯೋದ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.